ವೀರೇಂದ್ರ, ಬಹುಶಃ ಜಾರಕಿಹೊಳಿ ಅವರ ಅಸಮಾಧಾನ ಯಾಕೆ ಅಂತ ಈಗ ಗೊತ್ತಾಗ್ತಾ ಇದೆ. BK ಹರಿಪ್ರಸಾದ್ ಅವರನ್ನ ಮಂತ್ರಿ ಮಾಡೋದಕ್ಕೆ ಸಿದ್ದರಾಮಯ್ಯ ಅವರು ಮುಂದಾಗ್ತಾ ಇದ್ದಾರೆ ಅನ್ನುವಂಥದ್ದು ಈಗ ಒಂದು ಕಡೆ ಆಶ್ಚರ್ಯವೋ ಅಥವಾ ವಾಸ್ತವಕ್ಕೆ ನಾವು ಒಪ್ಕೋಬೇಕು. ಯಾಕಂದ್ರೆ ಜಾರಕಿಹೊಳಿ ಅವರು ಏನು ಹೊರಗಿನ ವ್ಯಕ್ತಿ ಅಲ್ಲ ಸಿದ್ದರಾಮಯ್ಯ ಅವರಿಗೆ. ಈ ಹಿಂದೆ ಅಹಿಂದ ಅಂತ ಬಂದಾಗ ಇವರೆಲ್ಲ ಒಗ್ಗಟ್ಟಿಗೆ ಬಂದು ಓಡಾಡಿದಂಥ ನಾಯಕರು. ಅಂಥ ಜಾರಕಿಹೊಳಿ ಅವರನ್ನ ಪಕ್ಕಕ್ಕಿಟ್ಟು ಈಗ BK ಹರಿಪ್ರಸಾದ್ ಅವರನ್ನ ಮಂತ್ರಿನೂ ಮಾಡೋದು, KPCC ಅಧ್ಯಕ್ಷರನ್ನಾಗಿಯೂ ಮಾಡೋದು. ಸಿದ್ದರಾಮಯ್ಯ ಅವರು ಈ ರೀತಿ ಆಲೋಚನೆ ಮಾಡಿದ್ದು ಯಾಕೆ ಅನ್ನುವಂಥ ಪ್ರಶ್ನೆಗೆ ಏನಾದರೂ ಉತ್ತರ ಕೊಟ್ಟಿದ್ದಾರಾ ಗೋವಿಂದಣ್ಣ ಅವರು? ಪಾಟೀಲ್ರೆ, ನೀವು ಹೇಳಿದ್ರಲ್ಲ ಈಗ ಗೋವಿಂದಣ್ಣವರು ನನ್ನ ಪರಮ ಮಿತ್ರ ಅಂತೇಳಿ, ಹಂಗೆ ಸಿದ್ದರಾಮಯ್ಯನವರಿಗೂ ಸತೀಶ್ ಜಾರಕಿಹೊಳಿ ಅವರು ಪರಮ ಮಿತ್ರರೇ ಆಗಿದ್ರು. ಈಗ ನೀವು ಹೇಳಿದ್ರಿ ಅಹಿಂದಾಗೆ ಎಲ್ಲ ಇವರು ಮುಂದಾಳತ್ವ ವಹಿಸಿದ್ರು ಅಂತ ಹೇಳಿದ್ರಿ, ಹೌದಾ? ಅಷ್ಟೇ ಅಲ್ಲ, JDS ಇಂದ ಸಿದ್ದರಾಮಯ್ಯನವ್ರು ಉಚ್ಚಾಟನೆ ಮಾಡಿದ್ರು. ಸತೀಶ್ ಜಾರಕಿಹೊಳಿ ಅವ್ರನ್ನ ಉಚ್ಚಾಟನೆ ಮಾಡಿದ್ರಾ? ಇಲ್ಲ, ಆದರೂ ಅವ್ರ ಹಿಂದೆ ಹೋದ್ರು, ಹೌದಾ? ಅಂಥ ಪರಮ ಮಿತ್ರರವರು. ಆ ಪರಮ ಮಿತ್ರತ್ವ ಈಗ ಏನಾಗಿದೆ ನೋಡಿ. ಮೊನ್ನೆ ನೀವು ಹೇಳಿದ್ರಲ್ಲ 3 ಚೇರ್ ಬಿಟ್ಟು ಆಚೆ ಕೂತ್ಕೊಂಡ್ರು ಅಂತ ಹೇಳಿ. ಸೊ ಅದಕ್ಕೂ ಮೊದಲು ಒಂದು ಘಟನೆ ನಡೆದಿದೆ ಅಂತೆ. ಇದು ನಮ್ಮ ಕಾವೇರಿ ಮೂಲಗಳು ಹೇಳ್ತಿರೋದು. ಕಾವೇರಿ ನಿವಾಸ ಇದೆಯಲ್ಲ, ಸರ್ಕಾರಿ ಅಧಿಕೃತ ನಿವಾಸ ಕಾವೇರಿ, ಅಲ್ಲಿ ನಮ್ಮ ಗೋವಿಂದಣ್ಣರು ಅಲ್ಲೂ ಒಂದು ರೌಂಡ್ ಹೋಗ್ತಾ ಇರ್ತಾರೆ ಅವಾಗ. ಅಲ್ಲಿ ಅವ್ರಿಗೆ ಕಿವಿಗೆ ಬಿದ್ದಿರೋ ಗುಸುಗುಸು ಏನಪ್ಪ ಅಂದರೆ, ಈಗ ಹರಿಪ್ರಸಾದ್ ಅವ್ರು ಹೋಗಿ ಭೇಟಿಯಾಗಿದ್ದಾರಂತೆ ಸಿದ್ದರಾಮಯ್ಯನವ್ರನ್ನ. ಸೊ ಆಗ ಸಹಜವಾಗಿ ಸಚಿವ ಸಂಪುಟ ಮತ್ತೊಂದು, ಯಾಕಂದರೆ ಅವರು KPCC ಅಧ್ಯಕ್ಷರಲ್ವಾ, ಇವರು ಡೆಲ್ಲಿಗೆ ಹೋಗೋದಿದೆಯಲ್ಲ, ಲೋಕಾಭಿರಾಮವಾಗಿ ಮಾತುಗಳು ಅದು ಬಂದಿರುತ್ತೆ. ಈಗ ಇಲ್ಲಿ ಬೆಳಗಾವಿ ಮೂಲ ಹೇಳ್ತಿರೋದು ಏನಂದರೆ, ಅವ್ರಿಗೊಂದು ಮಾಹಿತಿ ಬಂದಿರುತ್ತೆ ಬೆಳಗಾವಿ ಮೂಲಕ್ಕೆ. ಈಗ ಒಂದು ಆಫರ್ ಮಾಡಿದಾರಂತಾರೆ, ಏನಂದರೆ ಈಗ ನೀವು ಹೇಳ್ತಿದ್ರಲ್ಲ, ಅವಾಗ 1 ತಿಂಗಳ ಹಿಂದೆ ಸತೀಶ್ ಜಾರಕಿಹೊಳಿ ಅವರು ಇದನ್ನೇ ಕೇಳಿದ್ರು, ನನಗೂ 2 ಸ್ಥಾನ ಕೊಡಿ, KPCC ಅಧ್ಯಕ್ಷ ಸ್ಥಾನದ ಜೊತೆ ಒಂದು DCM ಕೊಡಿ, ಇಲ್ಲ ಮಂತ್ರಿ ಕೊಡಿ ಅಂತ ಕೇಳಿದ್ರು ಅಂತ ಹೇಳಿದ್ರಿ, ಹೌದಾ? ಅವಾಗ ಹೇಳಿದ್ದೇನು, 1 man 1 post ಅನ್ನೋ ಫಾರ್ಮುಲಾ. ಈಗ ಹೊಸ ಫಾರ್ಮುಲಾ ಯಾವುದಪ್ಪ ಅಂದರೆ DK ಫಾರ್ಮುಲಾ ಅಂತ. ಏನಿದು DK ಫಾರ್ಮುಲಾ? DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿದ್ದಾಗಲೇ ಅವ್ರಿಗೆ DCM ಸ್ಥಾನ ಕೊಟ್ಟಿದ್ರಲ್ವಾ? ಹೌದು. ಅವಾಗ 1 man 1 post ಅನ್ನೋದು ಕನ್ಸಿಡರ್ ಆಗಿತ್ತು ಅವಾಗ? ಇಲ್ಲ. ಮತ್ತು ಇವಾಗ ಯಾಕೆ ಅದು ಆ DK ಫಾರ್ಮುಲಾ ಯಾಕೆ ಈಗ ಅಪ್ಲೈ ಆಗಬಾರ್ದಂಗಾದ್ರೆ? ಇದು ಈಗ ಬರ್ತಾ ಇರೋ ಮಾಹಿತಿ. ಹಂಗಂತೇಳಿ ಒಂದು ಹೊಸ ಫಾರ್ಮುಲಾ ಈಗ ಕಾವೇರಿ ನಿವಾಸದಿಂದ ಹೊರಗೆ ಬಂದಿದೆ ಅಂತೇಳಿ. ಆ ಫಾರ್ಮುಲಾ ತಗೊಂಡು ಈಗ ಡೆಲ್ಲಿಗೆ ಹೋಗಿ ಕೂತ್ಕೊಂಡು ನೋಡಿ, ಅವಾಗ ಈಗ ಲೋಕಸಭಾ ಚುನಾವಣೆ ಇದೆ ಅನ್ನೋ ಕಾರಣಕ್ಕಾಗಿ ಈ 1 man 1 post ಅನ್ನೋ ಫಾರ್ಮುಲಾ ಪಕ್ಕಕ್ಕಿಟ್ಟಿದ್ರಿ. ಈಗ 2028 ಚುನಾವಣೆ ಇದೆ. ಸೊ ಎಗೈನ್ ಆ DK ಫಾರ್ಮುಲಾ ಇದೆಯಲ್ಲ, 1 man 1 post ಫಾರ್ಮುಲಾ ಬದಲು DK ಅವರಿಗಾಗಿ ಮಾಡಿದಂಥ ಫಾರ್ಮುಲಾ ಇತ್ತಲ್ಲ ಅವಾಗ, ಅದನ್ನು ಇಂಪ್ಲಿಮೆಂಟ್ ಮಾಡಿ ಈಗ ಯಾರು KPCC ಅಧ್ಯಕ್ಷರಾಗಿದ್ದಾರೋ ಅವರಿಗೆ DCM ಸ್ಥಾನ ಆದರೂ ಕೊಡಿ, ಮಂತ್ರಿ ಸ್ಥಾನ ಆದರೂ ಕೊಡಿ ಅಂತ ಕೇಳಲಿಕ್ಕೆ ರೆಡಿ ಆಗಿದ್ದಾರೆ. ಇನ್ನೊಂದು ಪ್ರಶ್ನೆ ಏನಂತಂದ್ರೆ, ಈಗ ಪ್ರಚಾರ ಸಮಿತಿ ಅಧ್ಯಕ್ಷ ಸ್ಥಾನ ತಪ್ಪಿಸೋದಕ್ಕೆ ಈ ದಾಳ ಅನ್ನುವಂಥ ವಿಚಾರ ಏನಿಲ್ಲಿ ಗೊತ್ತಾಗ್ತಿದೆಯಲ್ಲ, BK ಹರಿಪ್ರಸಾದ್ ಅವರನ್ನ KPCC ಅಧ್ಯಕ್ಷ ಗಾದಿಯ ಜೊತೆಗೆ ಮಂತ್ರಿಯನ್ನ ಮಾಡಿದರೆ, ಈ ಸಾಹುಕಾರ ಏನು ಪ್ರಚಾರ ಸಮಿತಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ, ಅದನ್ನ ಹೆಂಗ್ ತಪ್ಪಿಸದಂಗಾಗುತ್ತೆ? ಇದು ಯಾವ ರೀತಿ ದಾಳ? ಅದು ಭಾರಿ ಮಜಾ. ಇದೇ ಇರೋದು ಆಕ್ಚುಲಿ, ಇಡೀ ಸ್ಟೋರಿಯ ಟ್ವಿಸ್ಟ್ ಇರೋದೇ ಅಲ್ಲಿ. ಪಾಟೀಲ್, ನೀವು ಕರೆಕ್ಟ್ ಪಾಯಿಂಟಿಗೆ ಬಂದ್ರಿ ನೋಡಿ. ನಾವು ಗೊತ್ತಲ್ಲ, ಅಲ್ಲಿ ಯಾವಾಗಲೂ ಹಂಗೆ ಅಲ್ಲ, ಆ ರೈಟ್ ಟೈಮಲ್ಲಿ ರೈಟ್ ಪಾಯಿಂಟ್ ಹಾಕ್ತೀರಿ ನೀವು. ಈಗ ಹಂಗೆ ಹಾಕಿದ್ರಿ. ಈಗ ಏನಾಗಿದೆ, ಈಗ KPCC ಅಧ್ಯಕ್ಷ ಸ್ಥಾನ ಅವ್ರು ಕೇಳಿದ್ದು, ಹೌದಾ? ಅವ್ರು ಕೇಳಿದ್ದೇನು KPCC ಅಧ್ಯಕ್ಷ ಸ್ಥಾನ ಜೊತೆಗೆ DCM ಮಾಡಿ ಮಂತ್ರಿ ಮಾಡಿ ಅಂತ. ಸರಿಯಪ್ಪ, 1 man 1 post ಅನ್ನೋ ಕಾರಣಕ್ಕೆ ಅದನ್ನ ಕೊಡಲಿಲ್ಲ. ಸರಿ, ಹೋಗ್ಲಿ. ಈಗ ಇದನ್ನಾದರೂ ತಗೊಳ್ಳೋಣ, ಯಾವುದು ಪ್ರಚಾರ ಸಮಿತಿ ಅಧ್ಯಕ್ಷ ಸ್ಥಾನ ಆದರೂ ತಗೊಳ್ಳೋಣ. KPCC ಅಧ್ಯಕ್ಷ ಸ್ಥಾನ ಸಿಗಲಿಲ್ಲ, 1 man 1 post ತಾಳೋಣ ಅಂತ ಹೇಳಿ DK ಶಿವಕುಮಾರ್ ಅವ್ರ ಹತ್ರ ಎಲ್ಲ ಮಾತಾಡ್ಕೊಂಡು ಏನೋ ರೆಡಿ ಮಾಡ್ಕೊಂಡಿದ್ರು ಅಂತಲೇ ಬೆಳಗಾವಿ ಮೂಲಗಳು ಹೇಳ್ತಾ ಇದ್ವು. ಈಗ BK ಹರಿಪ್ರಸಾದ್ ಅವರು DCM ಆಗ್ತಾರೋ ಇಲ್ವೋ, ಅವ್ರು ಮಂತ್ರಿ ಆಗ್ತಾರೋ ಇಲ್ವೋ, ಈ ದಾಳ ಉರುಳಿಸಿದ ಕೂಡಲೇ ಏನಾಗುತ್ತೆ, ಇಲ್ಲ ಹೈಕಮಾಂಡ್ ಹೇಳುತ್ತೆ ಅಂದ್ಕೊಳ್ಳಿ, ಇಲ್ಲ 1 man 1 post ಅಂತ ಇದೆ ಅಂದ್ಕೊಳ್ಳಿ. ಆಯ್ತು, ಹಂಗಾದ್ರೆ ನೀವು ಅಲ್ಲಿ ಪ್ರಚಾರ ಸಮಿತಿ ಅಧ್ಯಕ್ಷ ಸ್ಥಾನ ಹೆಂಗೆ ಕೊಡ್ತೀರ ಅವರಿಗೆ? ಹರಿಪ್ರಸಾದ್ ಅವ್ರಿಗೆ 1 man 1 post ಅನ್ನೋದಾದ್ರೆ ಅವ್ರು ಮಂತ್ರಿ ಮಾಡಲ್ಲ, ಬರೀ KPCC ಅಧ್ಯಕ್ಷ ಸ್ಥಾನ ಆಗಿರಬೇಕು ಅನ್ನೋದಾದ್ರೆ ಅವರಿಗೂ ಅಷ್ಟೇ, ಬರೀ ಮಂತ್ರಿ ಆಗಿರಲಿ ಅವರು ಹೇಳ್ಬೋದಲ್ಲ. ಇದು ಹೆಂಗಿರೋದು ಗೊತ್ತಾ ರಾಜಕೀಯ ದಾಳಗಳು ಪಾಟೀಲ್ರೆ? ಅವರು ಬರೀ ಉತ್ತರ ಏನು ಬರುತ್ತೆ ಅಂತಲ್ಲ, ಅದಕ್ಕೆ ಪ್ರತ್ಯುತ್ತರ, ಅದರ ಮರು ಉತ್ತರ ಎಲ್ಲ ಸ್ಕ್ರೀನ್ ಪ್ಲೇ ರೆಡಿ ಮಾಡ್ಕೊಂಡು ಆಮೇಲೆ ಹೋಗೋದು ಪಿಕ್ಚರ್ ನೋಡಕ್ಕೆ ಅವರು ಡೆಲ್ಲಿಗೆ. ಫಸ್ಟಿಗೆ ಹಿಂಗೆ ಹೋಗಿ ಕೇಳಬೇಕು ಅನ್ಕೊಂಡು ಹೋಗೋದೇ ಇಲ್ಲ. ಯಾವತ್ತು ರಾಜಕಾರಣಿಗಳಿದ್ದಾರೆ ಹೇಳ್ತೀನಿ ಕೇಳಿ, ಅದರಲ್ಲೂ ಕೂಡ ಸೀಸನ್ಡ್ ಪೊಲಿಟಿಷಿಯನ್ಸ್ ಇದಾರಲ್ಲ, ದಾಳಗಳನ್ನ ಉರುಳಿಸುವ, ಚದುರಂಗದ ಆಟ ಆಡುವ, ಚದುರಂಗದ ಆಟದಲ್ಲಿ ಚೆಕ್ಮೇಟ್ ನೀಡುವ ಈ ಪೊಲಿಟಿಷಿಯನ್ಸ್ ಇದಾರಲ್ಲ, ಕೆಲವು ಸೀಸನ್ಡ್ ಪೊಲಿಟಿಷಿಯನ್ಸ್, ಅವರು ಹೈಕಮಾಂಡ್ ಏನು ಉತ್ತರ ಕೊಡುತ್ತೆ, ಆ ಉತ್ತರಕ್ಕೆ ನಮ್ಮ ಪ್ರತ್ಯುತ್ತರ ಏನು, ಅದಕ್ಕೆ ಬರುವ ಮರು ಉತ್ತರ ಏನು, ಅಂತಿಮವಾಗಿ ಈ ಉಪಸಂಹಾರ ಏನು, ಇಷ್ಟನ್ನು ರೆಡಿ ಮಾಡ್ಕೊಂಡೇ ಹೋಗ್ತಾರೆ ಅನ್ನೋದು ಅದೇ ಮೂಲಗಳೇ ಹೇಳಿರುವ ಮಾಹಿತಿ ಪಾಟೀಲ್ರೆ. ಫೈನ್.